ರಾಮಯ್ಯನವರು ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಔಟ್ ಆಫ್ ಬಾಕ್ಸ್ ಏನಿರ್ಲಿಲ್ಲ. ಹಿ ವಾಸ್ ಆಲ್ಸೋ ಇನ್ ಟು ದ ಸಿಸ್ಟಮ್ ಅಲ್ಲ. ಅವ್ರು ನೋಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯದ ಡಿಮಾಂಡ್ಗಳಿಗೆ ಹೆಂಗ್ ಸ್ಪಂದಿಸಿದೆ ಅಂತ. ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪಲ್ಲ, ಅವಕಾಶ ಕೊಡೋದು ತಪ್ಪಲ್ಲ. ಬಟ್ ವಾಟ್ ಚೇಂಜ್ ಅಂತ. ಎನಿವೇ, ಹರಿ ಸರ್ ಮತ್ತೊಮ್ಮೆ ಕನೆಕ್ಟೆಡ್ ಇದ್ದಾರೆ. ಹರಿ ಸರ್, ಹಿಂಗೊಂದು ಅವಶ್ಯಕತೆ ಇದೆಯಾ? ಅಂದ್ರೆ ದಕ್ಷಿಣಗಳದ್ದೇ ಒಂದು ಒಕ್ಕೂಟ, ನಮ್ದು ಫೆಡರಲ್ ಸಿಸ್ಟಮ್, ಒಕ್ಕೂಟಗಳ ವ್ಯವಸ್ಥೆನೇ ಭಾರತ. ಬಟ್ ಅದ್ರೊಳಗಡೆ ಒಂದು ದಕ್ಷಿಣ ರಾಜ್ಯಗಳ ಒಂದು ಒಕ್ಕೂಟ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸತತವಾಗಿ ಆಗ್ತಾ ಇರುವ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತೋದು, ಅದಕ್ಕೊಂದು ಲೀಡರ್ಶಿಪ್ ಅಂತ ಬೇಕು ಅನ್ನೋದಾದ್ರೆ ಕರ್ನಾಟಕ ಪಾಸಿಬಲ್ ಲೀಡರ್. ಇಂಥದ್ದೊಂದು ವಾದ ನಡೀತಿದೆ ಸರ್. ನಿಮ್ಮ ಒಪಿನಿಯನ್ ಆನ್ ದಿಸ್? ಎಸ್, ಸಿ ಇನ್ ಎ ಫೆಡರಲ್ ಸ್ಟ್ರಕ್ಚರ್, ನಾವು ಹೌ ಎ ಸ್ಟೇಟ್ ಬಿಹೇವ್ಸ್ ವಿತ್ ದ ಸೆಂಟರ್ ಅಂಡ್ ಹೌ ದ ಸೆಂಟರ್ ಬಿಹೇವ್ಸ್ ವಿತ್ ದಿ ಸ್ಟೇಟ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ನಮ್ಮ ಹಿಸ್ಟರಿಯನ್ನ ನಾವು ತೆಗೆದುಕೊಂಡಾಗ ಪಕ್ಷಗಳು ಬೇರೆ ಬೇರೆ ಇದ್ದಾಗ ಆ ರಾಜ್ಯ ಮತ್ತು ಕೇಂದ್ರದ ವರ್ತನೆಗಳಲ್ಲಿ ವ್ಯತ್ಯಾಸಗಳಿತ್ತು, ಮತ್ತು ಪಕ್ಷಗಳು ಒಂದೇ ಇದ್ದಾಗ ಅವುಗಳ ವರ್ತನೆ ಬೇರೆ ಆಗ್ತದೆ. ಆರ್ಟಿಕಲ್ 246 ಇರ್ಬೋದು, ಆರ್ಟಿಕಲ್ 280 ಇರ್ಬೋದು, ಯಾವುದೇ ಇದ್ರೂ ಕೂಡ ಆ ವರ್ತನೆಗಳು ನಮಗೆ ರಾಜಕೀಯವಾಗಿ ಈ ರೀತಿಯಾದಂತ ಅವಶ್ಯಕತೆಗಳನ್ನ ನಮ್ಮ ಕಣ್ಮುಂದೆ ಇಡ್ತಾ ಇದೆ. ಈಗ ನಾವು ದಕ್ಷಿಣ ರಾಜ್ಯಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ? ಇಲ್ಲಿ 2-3 ಅಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಒಂದು, ಹಿಂದಿ ಬೆಲ್ಟ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಕ್ಕಂತ ಕೇಂದ್ರ ಬಹಳ ಸುಲಭವಾಗಿ ಹಿಂದಿ ಬೆಲ್ಟ್ಗೆ ಹೆಚ್ಚಿನ ಹಣವನ್ನ ಹಂಚ್ತಾ ಇದೆ. ಮತ್ತು ನಮ್ಮ ವಿಚಾರಕ್ಕೆ ಬಂದಾಗ ನಮ್ಮಿಂದ ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ, ಬಟ್ ದೆನ್ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ದೇರ್ ಅಂತ. ಬಟ್ ಇಲ್ಲಿ 2 ಅಂಶಗಳನ್ನ ನಾವು ಮತ್ತೆ ನೋಡ್ಬೇಕು. ಒಂದು, ವಾಟ್ ಈಸ್ ದಿ ಇಂಟರ್ ಲಿಂಕೇಜ್ ಬಿಟ್ವೀನ್ ದಿ ಸ್ಟೇಟ್ಸ್ ಇನ್ ದ ಸದರ್ನ್ ರೀಜನ್. ಈಗ ನಮ್ಮಲ್ಲಿಯೇ ವಿವಿಧ ರಾಜ್ಯಗಳಿವೆ, ವಿವಿಧ ರಾಜ್ಯಗಳಲ್ಲಿ ನಮ್ಮ ನಡುವಿನ ವ್ಯತ್ಯಾಸಗಳೇನಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಕೂಡ ಅದಕ್ಕೆ ಹೆಚ್ಚಿನ ಆದಾಯಗಳು, ಲಾಭಗಳು ಬರ್ತಾನೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ. ಆಂಧ್ರ ಪ್ರದೇಶ ಇಸ್ ಆಲ್ಸೋ ಎ ಬೆನಿಫಿಷಿಯರಿ. ಯಾಕೆ? ಅವು ಪಾರ್ಟ್ನರ್ಶಿಪ್ಸ್ ಗಳನ್ನ ಮಾಡ್ಕೊಂಡಿದ್ದಾವೆ. ಅಧಿಕಾರದಲ್ಲಿದ್ದಾಗ ಕೆಲವೊಮ್ಮೆ ಜೊತೆಗೆ ಸೇರುತ್ತೆ, ಕೆಲವೊಮ್ಮೆ ಹೊರಗಡೆ ಇದ್ದು ತನ್ನ ಲಾಭವನ್ನು ಮಾಡಿಕೊಂಡಿದೆ. ಈ ಪ್ರಶ್ನೆಗಳು ಬಂದಾಗ ನಮಗೆ ಕೇರಳ ಮತ್ತು ಕರ್ನಾಟಕದಲ್ಲಿ ಸ್ವಲ್ಪ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಲೀಡರ್ಶಿಪ್ ಬೇಕು ಅನ್ನೋದ್ರಲ್ಲಿ 2 ಮಾತಿದೆ ಹೋದ್ರು. ಆ ಲೀಡರ್ಶಿಪ್ ಇಂದ ಮಾತ್ರ ಇದು ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ನಾವು ಮುಂದಿಟ್ಕೊಂಡು ಇದನ್ನ ಅಧ್ಯಯನ ಮಾಡಬೇಕಾಗ್ತದೆ. ಈಗ ಒಂದು ರಾಜ್ಯದ ಮುಖ್ಯಮಂತ್ರಿ ಚರ್ಚೆ ಮಾಡೋದಕ್ಕೂ, ರಾಜ್ಯದಿಂದ ಎಲೆಕ್ಟ್ ಆಗಿ ಹೋದಂತ ಎಂಪಿಗಳು ಚರ್ಚೆ ಮಾಡಲಿಕ್ಕೂ, ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ನಡುವೆ ಸಂಬಂಧಗಳನ್ನ ರಾಜ್ಯದ ಡಿಪಾರ್ಟ್ಮೆಂಟ್ಗಳು ಹೇಗೆ ಇಟ್ಕೊಂಡಿದೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇಂದ ಬರುವಂತ ಫಂಡ್ಸ್ ಅನ್ನ ನಾವು ತರ್ತಾ ಇದ್ದೀವಾ? ಈ ಪ್ರಶ್ನೆಗಳು ಬಂದಾಗ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡದೆ ಹೋದ್ರೆ, ವೇರ್ ಡು ವಿ ಗೆಟ್ ದೀಸ್ ಗ್ರಾಂಟ್ಸ್? ಹೌ ಡು ವಿ ಗೆಟ್ ದೀಸ್ ಗ್ರಾಂಟ್ಸ್? ಈ ರೀತಿಯಾದಂತ ಪ್ರಶ್ನೆಗಳು ಬಂದಾಗ ಏನಾಗುತ್ತೆ, ಓವರ್ ಆಲ್ ಫಿನಾನ್ಷಿಯಲಿ ನಮ್ಗೆ ಇದರಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಮಾತಾಡ್ತೀವಿ. ಬಟ್ ಆಕ್ಚುಲ್ ಆಗಿ ಈಚ್ ಸ್ಟೇಟ್ ಇಂದ ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಈಚ್ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ವಿಚ್ ದೇ ಟ್ರೈ ಟು ಫೇಸ್. ಈ ಒಂದು ಹಿನ್ನೆಲೆಯೊಳಗೆ ನನಗನ್ಸ್ತಕ್ಕಂಥದ್ದು, ಕಾಮನ್ ಪ್ಲಾಟ್ಫಾರ್ಮ್ ಏನಿದೆ, ಆ ಕಾಮನ್ ಪ್ಲಾಟ್ಫಾರ್ಮ್ ಇಶ್ಯೂಗಳ ಮೇಲೆ ಈಗ ಮೊನ್ನೆ ಏನ್ ಡಿಸ್ಕಷನ್ ಆಯ್ತು, ಅದರಲ್ಲಿ ತೆಗೆದುಕೊಂಡಂತ 4 ಮೇಜರ್ ಅಜೆಂಡಾ ಏನಿದೆ, ಆ 4 ಮೇಜರ್ ಅಜೆಂಡಾಗಳನ್ನು ತೆಗೆದುಕೊಂಡಾಗ ಕರ್ನಾಟಕ ಮುಖ್ಯಮಂತ್ರಿ ಆಗಲಿ, ಅವರು ಸಿದ್ದರಾಮಯ್ಯ ಮಾಡಿದಂತ ಕೆಲಸ ಆಗಲಿ, ಯಾವುದನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗ್ತದೆ. ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್. ಯಾವಾಗ ನಮ್ಗೆ ಅನ್ಯಾಯ ಆಗ್ತದೆ ಅಂದ್ರೆ, ಮಗು ಅಳದೇನೆ ಹಾಲು ಕೊಡಲ್ಲ ಅಂದಂಗೆ ನಾವು ರೇಸ್ ಮಾಡಬಾರ್ದು ಅಂತ ಹೇಳಲ್ಲ, ರೇಸ್ ಮಾಡ್ಲೇಬೇಕಾಗ್ತದೆ ವಾಯ್ಸ್. ಬಟ್ ಅದೇ ವಾಯ್ಸ್ ಕಾನ್ಸೆನ್ಶುಯಲ್ ವಾಯ್ಸ್ ಆದ್ರೆ, ಎಲ್ಲರೂ ಸೇರಿದಂತ ವಾಯ್ಸ್ ಆದ್ರೆ, ದ ಪ್ರೆಷರ್ ವಿಲ್ ಬಿ ಮೋರ್ ಆನ್ ದ ಸೆಂಟರ್. ಸೊ ಈ ಹಿನ್ನೆಲೆಯಲ್ಲಿ ಐ ವುಡ್ ಅಗ್ರಿ ದಟ್ ವೆನ್ ವಿ ಆರ್ ಹ್ಯಾವಿಂಗ್ ದ ಕಾಮನ್ ಪ್ರಾಬ್ಲಮ್, ನಾವು 4-5 ಸ್ಟೇಟ್ಗಳು ಕೂಡ ನಮಗೆ ಅನ್ಯಾಯ ಆಗ್ತದೆ ಕೇಂದ್ರದಿಂದ ಅನ್ನಿಸ್ದಾಗ, ನಾವು ಒಂದು ನಾಯಕತ್ವವನ್ನು ಮಾಡಿಕೊಂಡು, ಆ ಗುಂಪನ್ನು ಮಾಡಿಕೊಂಡು, ಆ ಗುಂಪಿನ ಒಂದು ನಾಯಕತ್ವವನ್ನು ಪಡೆದುಕೊಂಡು ಆ ಕೆಲಸವನ್ನು ಮಾಡೋದು ಬಹಳ ಉತ್ತಮ. ಅದರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ತನ್ನ ಕೆಲಸವನ್ನು ಮಾಡುತ್ತೆ ಅಂದ್ರೆ ಐ ವುಡ್ ಅಪ್ರಿಶಿಯೇಟ್ ಇಟ್. ಸರಿ ಸರ್.